ಸಪ್ತಸ್ವರ ಸಂಗೀತ ಮತ್ತು ನೃತ್ಯ ಸಾಂಸ್ಕೃತಿಕ ತಂಡದ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮುಧೋಳದಲ್ಲಿ ನೃತ್ಯ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮುಖ್ಯವಾಗಿ ಮಹಿಳೆಯರಿಗೆ ಪ್ರಧಾನ ಆದ್ಯತೆಯನ್ನು ಕೊಡುವಂತಹ ಈ ಒಂದು ದಿನದ ಪ್ರಯುಕ್ತವಾಗಿ ಬಾಗಲಕೋಟೆ ಜಿಲ್ಲಾ ಮಾಜಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಶ್ರೀಮತಿ ವೀಣಾ ಕಾಶಪ್ಪನವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಮೇಡಮ್, ಈ ಕಾರ್ಯಕ್ರಮದ ಕುರಿತಾಗಿ ತಾವು ಏನು ಹೇಳಕ್ಕೆ ಬಯಸ್ತಾರೆ? ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ಜಿಲ್ಲೆಯ ಮಹಿಳೆಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತು ಸಪ್ತಸ್ವರ ಸಂಗೀತ ಅವರ ಟೀಮಿಂದ ಇವತ್ತು ಸಾಕಷ್ಟು ನೃತ್ಯಗಳನ್ನು ಆಯೋಜಿಸಿದರು. ಇವತ್ತು ಒರಿಸ್ಸಾ ಆಗಿರ್ಬೋದು, ಕಥ್ಪುಡಿ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಸಾಕಷ್ಟು ಇಂಥ ನೃತ್ಯಗಳನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ವಿಭಿನ್ನವಾದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ಇವತ್ತು ಭಾಳ ಅರ್ಥಪೂರ್ಣವಾಗಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇಶದ ಪರಂಪರೆಯನ್ನು ಎತ್ತಿಡಿಯುವಂಥ ಕೆಲಸ ಇವತ್ತು ಸಪ್ತಸ್ವರ ಟೀಮ್ನವ್ರು ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚು ಇಂಥ ಕಾರ್ಯಗಳು ಅವರಿಂದ ಆಗಲಿ ಅಂತ ಹೇಳ್ತಾ, ಜ್ಯೋತಿ ಪಾಟೀಲ್ ಅವರಾಗಿರ್ಬೋದು, ಅವ್ರಿಗೆ ಒಟ್ಟಿಗೆ ಇರುವಂಥ ಎಲ್ಲ ಟೀಮ್ನವರು ಕೂಡ ಯಾವ ಕಾರ್ಯಕ್ರಮಗಳನ್ನು ಬಿಟ್ಟು ಮಾಡಲ್ಲ, ಪ್ರತಿಯೊಂದಕ್ಕೂ ಇನ್ವೈಟ್ ಮಾಡ್ತಾರೆ. ಅವರಿಗೆ ನನ್ನ ಪರವಾಗಿ ಸಪ್ತಸ್ವರ ಟೀಮ್ನ ಎಲ್ಲ ಸದಸ್ಯರಿಗೂ ಅವ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೇ ರೀತಿ ಅವರ ಸೇವೆ ಮುಂದೆ ಹೊರಲಿ ಅಂತೇಳಿ ಆಶಿಸ್ತೀನಿ. ಮೇಡಮ್, ಇನ್ನೊಂದು ಏನಂತ ಹೇಳಿದ್ರೆ, ಮಹಿಳೆಯರಿಗೆ ಅತಿ ಹೆಚ್ಚನ್ನು ಒತ್ತು ಕೊಟ್ಟಂತಹ ಸಿದ್ದರಾಮಯ್ಯನವರ ಸರ್ಕಾರ, ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಯೋಜನೆಗಳಾಗಿರಬಹುದು, ಈ ಮಹಿಳೆಯರಿಗೂ ಈ ಒಂದು ಕಾರ್ಯಕ್ರಮಗಳನ್ನ ಬಹಳಷ್ಟು ಒತ್ತನ್ನು ನೀಡಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗ್ಲೂ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿನಿಂದನೂ ಕೂಡ ಮಹಿಳೆಯರ ಪರವಾಗಿ ಇದ್ದಂಥ ಧ್ವನಿಯಾದಂಥ ಮುಖ್ಯಮಂತ್ರಿಗಳು ಇವತ್ತು ಮತ್ತೆ ಅದನ್ನು ನಿರೂಪಿಸಿದರೆ. 17ನೇ ಬಡ್ಜೆಟ್ಟಲ್ಲಿ ಸಾಕಷ್ಟು ಇವತ್ತು ಮಹಿಳೆಯರ ಪರವಾಗಿರುವಂಥ ಬಡ್ಜೆಟನ್ನು ಮಾಡೋದ್ರ ಮೂಲಕ ಮಹಿಳೆಯರ ಆರೋಗ್ಯದ ಪರವಾಗಿ, ಕ್ಯಾನ್ಸರ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಆ ಉಚಿತ ಘಟಕವನ್ನು, ತಪಾಸಣೆ ಘಟಕವನ್ನು ಆಗಿರ್ಬೋದು, ಇವತ್ತು ಸಾಕಷ್ಟು ಈ ಥರ ಮಹಿಳೆಯರ ಪರವಾಗಿರುವಂಥ ಯೋಜನೆಗಳನ್ನು ಜಾರಿಗೆ ತಂದು ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಎಲ್ಲ ಇಡೀ ಸಮಸ್ತ ರಾಜ್ಯದ ಮಹಿಳೆಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಧನ್ಯವಾದ. ಇದಿಷ್ಟು ಶ್ರೀಮತಿ ವೀಣಾ ಕಾಶಪ್ಪನವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, RN TV ನ್ಯೂಸ್, ಮುಧೋಳ. ಸಪ್ತಸ್ವರ ಸಂಗೀತ ಮತ್ತು ನೃತ್ಯ ಸಾಂಸ್ಕೃತಿಕ ತಂಡದ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮುಧೋಳದಲ್ಲಿ ನೃತ್ಯ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮುಖ್ಯವಾಗಿ ಮಹಿಳೆಯರಿಗೆ ಪ್ರಧಾನ ಆದ್ಯತೆಯನ್ನು ಕೊಡುವಂತಹ ಈ ಒಂದು ದಿನದ ಪ್ರಯುಕ್ತವಾಗಿ ಬಾಗಲಕೋಟೆ ಜಿಲ್ಲಾ ಮಾಜಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಶ್ರೀಮತಿ ವೀಣಾ ಕಾಶಪ್ಪನವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಮೇಡಮ್, ಈ ಕಾರ್ಯಕ್ರಮದ ಕುರಿತಾಗಿ ತಾವು ಏನು ಹೇಳಕ್ಕೆ ಬಯಸ್ತಾರೆ? ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ಜಿಲ್ಲೆಯ ಮಹಿಳೆಯರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತು ಸಪ್ತಸ್ವರ ಸಂಗೀತ ಅವರ ಟೀಮಿಂದ ಇವತ್ತು ಸಾಕಷ್ಟು ನೃತ್ಯಗಳನ್ನು ಆಯೋಜಿಸಿದರು. ಇವತ್ತು ಒರಿಸ್ಸಾ ಆಗಿರ್ಬೋದು, ಕಥ್ಪುಡಿ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಸಾಕಷ್ಟು ಇಂಥ ನೃತ್ಯಗಳನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ವಿಭಿನ್ನವಾದಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ಇವತ್ತು ಭಾಳ ಅರ್ಥಪೂರ್ಣವಾಗಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇಶದ ಪರಂಪರೆಯನ್ನು ಎತ್ತಿಡಿಯುವಂಥ ಕೆಲಸ ಇವತ್ತು ಸಪ್ತಸ್ವರ ಟೀಮ್ನವ್ರು ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚು ಇಂಥ ಕಾರ್ಯಗಳು ಅವರಿಂದ ಆಗಲಿ ಅಂತ ಹೇಳ್ತಾ, ಜ್ಯೋತಿ ಪಾಟೀಲ್ ಅವರಾಗಿರ್ಬೋದು, ಅವ್ರಿಗೆ ಒಟ್ಟಿಗೆ ಇರುವಂಥ ಎಲ್ಲ ಟೀಮ್ನವರು ಕೂಡ ಯಾವ ಕಾರ್ಯಕ್ರಮಗಳನ್ನು ಬಿಟ್ಟು ಮಾಡಲ್ಲ, ಪ್ರತಿಯೊಂದಕ್ಕೂ ಇನ್ವೈಟ್ ಮಾಡ್ತಾರೆ. ಅವರಿಗೆ ನನ್ನ ಪರವಾಗಿ ಸಪ್ತಸ್ವರ ಟೀಮ್ನ ಎಲ್ಲ ಸದಸ್ಯರಿಗೂ ಅವ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೇ ರೀತಿ ಅವರ ಸೇವೆ ಮುಂದೆ ಹೊರಲಿ ಅಂತೇಳಿ ಆಶಿಸ್ತೀನಿ. ಮೇಡಮ್, ಇನ್ನೊಂದು ಏನಂತ ಹೇಳಿದ್ರೆ, ಮಹಿಳೆಯರಿಗೆ ಅತಿ ಹೆಚ್ಚನ್ನು ಒತ್ತು ಕೊಟ್ಟಂತಹ ಸಿದ್ದರಾಮಯ್ಯನವರ ಸರ್ಕಾರ, ತಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಗೃಹಲಕ್ಷ್ಮಿ ಆಗಿರಬಹುದು, ಶಕ್ತಿ ಯೋಜನೆಗಳಾಗಿರಬಹುದು, ಈ ಮಹಿಳೆಯರಿಗೂ ಈ ಒಂದು ಕಾರ್ಯಕ್ರಮಗಳನ್ನ ಬಹಳಷ್ಟು ಒತ್ತನ್ನು ನೀಡಿದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗ್ಲೂ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೊದಲಿನಿಂದನೂ ಕೂಡ ಮಹಿಳೆಯರ ಪರವಾಗಿ ಇದ್ದಂಥ ಧ್ವನಿಯಾದಂಥ ಮುಖ್ಯಮಂತ್ರಿಗಳು ಇವತ್ತು ಮತ್ತೆ ಅದನ್ನು ನಿರೂಪಿಸಿದರೆ. 17ನೇ ಬಡ್ಜೆಟ್ಟಲ್ಲಿ ಸಾಕಷ್ಟು ಇವತ್ತು ಮಹಿಳೆಯರ ಪರವಾಗಿರುವಂಥ ಬಡ್ಜೆಟನ್ನು ಮಾಡೋದ್ರ ಮೂಲಕ ಮಹಿಳೆಯರ ಆರೋಗ್ಯದ ಪರವಾಗಿ, ಕ್ಯಾನ್ಸರ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಆ ಉಚಿತ ಘಟಕವನ್ನು, ತಪಾಸಣೆ ಘಟಕವನ್ನು ಆಗಿರ್ಬೋದು, ಇವತ್ತು ಸಾಕಷ್ಟು ಈ ಥರ ಮಹಿಳೆಯರ ಪರವಾಗಿರುವಂಥ ಯೋಜನೆಗಳನ್ನು ಜಾರಿಗೆ ತಂದು ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಎಲ್ಲ ಇಡೀ ಸಮಸ್ತ ರಾಜ್ಯದ ಮಹಿಳೆಯರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಧನ್ಯವಾದ. ಇದಿಷ್ಟು ಶ್ರೀಮತಿ ವೀಣಾ ಕಾಶಪ್ಪನವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, RN TV ನ್ಯೂಸ್, ಮುಧೋಳ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ,
ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.